ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮ್ಗೆ ಇವತ್ತು ತ್ರಿಪ್ಲೆಕ್ಸ್ ಮನೇನ ತೋರ್ಸೋಕೆ ಬಂದಿದ್ದೀನಿ. 20/30 BDA. ಇದು ನಮಗೆ ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು ಮನೆ ಇರುತ್ತೆ. ಆಂಜನಪುರ 9 ಬ್ಲಾಕು. ಲ್ಯಾಂಡ್ ಮಾರ್ಕ್ ನಿಮಗೆ ಬಸ್ ಡಿಪೋ. ಮನೆ ಅಪೋಸಿಟು ಟಾರ್ ರೋಡು, 30 ಅಡಿ ಇದೆ. ಫ್ರಂಟ್ ಎಲಿವೇಷನ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ CNC ಕಟ್ಟಿಂಗು, MS ಗೇಟು ವಿತ್ ಫಂಟ್ರಮ್ಯಾಕ್ಸ್ ಅಟ್ಯಾಚು, ಕಾರ್ಗಳು ಬಿಡೋದಕ್ಕೆ 4 ಫೋಲ್ಡಬಲ್ ಸಿಗುತ್ತೆ. ಮತ್ತು ವಾಕಬಲ್ ಗೇಟ್ ನಿಮಗೆ ಒಂದು ಓಪನ್ ಗೇಟ್ ಸಿಗುತ್ತೆ. ಹಾಗೆ ಟೈಲ್ಸ್ ವಾಲ್ ಕ್ಲೈಂಡಿಂಗು, ಮೇಲ್ಗಡೆ ಎಲ್ಲ ಸ್ಟ್ರಕ್ಚರ್ ಪೇಂಟಿಂಗು. ತ್ರಿಪ್ಲೆಕ್ಸ್ ಮನೆ 20/30 BDA, ಆಂಜನಪುರ 9 ಬ್ಲಾಕ್. ನಮಗಿಲ್ಲಿ ಬೋರ್ವೆಲ್ ಇದೆ, ಎಂಟ್ರೆನ್ಸೆ. ಹಾಗೆ ಇಲ್ಲಿ ಆಪೋಸಿಟು ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. 1/1 ಸೆರಾಮಿಕ್ ಟೈಲ್ಸು, ಇಲ್ಲಿ ಸಂಪ್ ಇರುವಂಥದ್ದು. ವಾಲ್ ಕ್ಲೈಂಡಿಂಗ್ ಎಲ್ಲ 2/4 ವೆಟ್ರಿಫೈಡ್ ಟೈಲ್ಸ್ ಇದೆ. ಇಲ್ಲಿ ಗ್ಯಾಸ್ ಆಯಿತು. ಗ್ಯಾಸ್ ಹತ್ರ ಪಕ್ಕದಲ್ಲಿ ನಲ್ಲಿಗಳು ಕೊಟ್ಟಿದ್ದಾರೆ 3. ಮತ್ತು ಇಲ್ಲಿ ಡೋರ್ ಪಕ್ಕದಲ್ಲಿ ಕಾವೇರಿ ಪಾಯಿಂಟು ಒಳಗಡೆ ಸೇಫ್ಟಿಗೋಸ್ಕರ. ನನ್ನ ಪ್ರಕಾರ ಒಂದು XUV ಕಾರ್ ನಿಂತ್ಕೋಬೋದು. ಜಾಸ್ತಿ ಇದೆ, ಒಂದು 18 ಅಡಿ ಡಿಸ್ಟೆನ್ಸ್ ಇದೆ. ಹಾಗಾಗಿ ಒಂದು XUV ನಿಂತ್ಕೊಂಡು 2 ವೀಲರ್ಗಳೆಲ್ಲ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ಸುತ್ತ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಐಡಿಯಾ ಬರುತ್ತೆ. ಫಾಲ್ ಸೀಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ POP ಫಾಲ್ ಸೀಲಿಂಗು, ವಾರ್ಮ್ ಲೈಟ್ಗಳನ್ನ ಕೊಟ್ಟಿದ್ದಾರೆ. ಆ ಸ್ಟೇರ್ ಕೇಸ್ ಕೆಳಗಡೆ ನನಗೆ UPS ಪಾಯಿಂಟು ಸಿಗುತ್ತೆ. ಚಾರ್ಜಿಂಗ್ ಸರ್ಕಿಟ್ ಎಲ್ಲ ಇದೆ. ಅಂದ ಹಾಗೆ ಇಲ್ಲಿ ಒಂದು ಆರ್ಕೆ ಮಾಡಿಕೊಟ್ಟಿದ್ದಾರೆ. ಆರ್ಕೆ ಅಂದರೆ ರೂಮ್ ಆ್ಯಂಡ್ ಕಿಚನ್ನು. ಎಲ್ಲ ಟೀ ಕುಡ್ ಫಿನಿಶಿಂಗೇ ಇರುತ್ತೆ. ಫಿನಿಶಿಂಗ್ ಎಲ್ಲ ಟೀ ಕುಡ್ಡೇ ಆಗಿರುತ್ತೆ. ಇದು ಒಂದು ರೂಮ್ನ ಲಕ್ಷಣಗಳಿದೆ. ಫ್ಲೋರಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ. ವಾರ್ಡ್ರೋಬರ್ ಎಲ್ಲ ಇದೆ. POP ಫಾಲ್ ಸೀಲಿಂಗು. ಹಾಗೆ ವಿಂಡೋ ಸೆಟ್ ಬ್ಯಾಕ್ ಹಿಂದ್ಗಡೆಯಿಂದ ವೆಂಟಿಲೇಷನ್ಗೆ, ಮತ್ತು ಇಲ್ಲಿ ಪಾರ್ಕಿಂಗಿಂದ ವೆಂಟಿಲೇಷನ್ನು. ನೋಡಿ, ನಿಮಗೆ ಆಪ್ಷನ್ ಬಿಟ್ಟಿದ್ದೀವಿ ನಾವು. ಕಿಚನ್ ಸ್ಲ್ಯಾಬ್ ಏನಾರು ಹಾಕ್ಕೊತೀರ ಅನ್ನೋ ಹಾಗಿದ್ರೆ ಆಪ್ಷನ್ ಇದೆ. ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಆಲ್ರೆಡಿ ವಾಲ್ ಕ್ಲೈಂಡಿಂಗ್ ನಿಮಗೆ ಟೈಲ್ಸ್ ಹಾಕಿದ್ದಾರೆ. ನೀವು ಬೇಕಾದ್ರೆ ಸ್ಲ್ಯಾಬ್ ಹಾಕ್ಕೋಬೋದು. ಇದು ಹಿಂದ್ಗಡೆಗೆ ನಮಗೆ ಒಂದು ಈ ರೂಮ್ಗೆ ಸಂಬಂಧಪಟ್ಟ ಬಾತ್ರೂಮ್ ಸಿಗುತ್ತೆ. ಪೇಂಟಿಂಗ್ ವರ್ಕ್ಗಳು ನಡೀತಾ ಇದೆ, ಹಾಗಾಗಿ ಸಾಮಾನು ಇಟ್ಟಿದ್ದಾರೆ. ನೋಡಿ, ಟಾಪ್ ಟು ಬಟನ್ ನಮಗೆ 2/4 ವೆಟ್ರಿಫೈಡ್ ಟೈಲ್ಸ್ ಇದೆ. ಇಲ್ಲಿ ಕಮೋಡ್ ಬರುತ್ತೆ, ಫ್ಲೋರ್ ಮೌಂಟು. ಸರಿ, ಈಗ ಸೆಟ್ ಬ್ಯಾಕ್ ಕೂಡ ಇದೆ. ಸೆಟ್ ಬ್ಯಾಕ್ ಕೂಡ ತುಂಬ ಅಚ್ಚುಕಟ್ಟಾಗಿ ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ ಮಾಡಿ ಕೊಟ್ಟಿದ್ದಾರೆ. ನೋಡಿ, ಈ ಕಡೆ ಮತ್ತು ಈ ಕಡೆ ಸೈಡು ಫುಲ್ ಫಿನ್ಸಿಂಗ್ ಮಾಡಿದ್ದಾರೆ. MS ಇಂದು ನೋಟ ಇಲ್ಲ. ಇದು ಇಷ್ಟು ಗೆಳೆಯರೆ ಒನ್ ಆರ್ಕೆಯ ಲಕ್ಷಣ. ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ಟೋಟಲ್ ನೀವು ನೋಡಿದ್ದೀರಾ ಹೇಗಿದೆ ಅಂತ. ಚೆನ್ನಾಗಿ ಮಾಡಿದ್ದಾರೆ. ಡೋಟೆಲ್ಲ ಫಿನಿಶಿಂಗ್ ಮಾತ್ರ ಮೇಲ್ಗಡೆ ಮನೆದು ಸಕ್ಕತ್ತಾಗಿ ಬಂದಿದೆ. ತೋರಿಸ್ಕೊಡ್ತೀನಿ. ಈಗ ಸ್ಟೇರ್ ಕೇಸ್ ಬಗ್ಗೆ ಹೇಳ್ತೀನಿ. 4 ಅಡಿ ವೈಡ್ ಆಗಿದೆ. 70 ಆ್ಯಂಟಿಸೀಡ್ ಗ್ರಾನೈಟ್ನ ಕೊಟ್ಟಿದ್ದಾರೆ. SS ರೇಲಿಂಗ್ಸು ಜಿಂದಲ್ದು 304 ಗೇಜ್ ಇರುತ್ತೆ. ಸ್ಲಿಪ್ಪರ್ ಕೆಳಗಡೆ ಬಿಟ್ಟು ಮೇಲ್ಗಡೆ ಹೋಗೋಣ. ಮೇಲ್ಗಡೆಯಿಂದ ಪಾರ್ಕಿಂಗ್ ಈ ಥರ ಇರುತ್ತೆ. ದೊಡ್ಡದಾಗಿದೆ, ಡೌಟೇ ಇಲ್ಲ. ಇಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಹ್ಯಾಂಡ್ ಗ್ರಾಬರ್ ಕೊಟ್ಟಿದ್ದಾರೆ. ಒಂದು ಸೈಡು 2/4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ವಾಲ್ ಕ್ಲೈಂಡಿಂಗು ಮತ್ತು ಬಾರ್ಡರ್ನ ಕೊಟ್ಟಿರುವಂಥದ್ದು. ಈ ಕಡೆ ಪಕ್ಕದಲ್ಲಿ ಮನೆ ಬರೋವರೆಗೂ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ MS ರೇಲಿಂಗ್ಸ್ ಮಾಡಿದ್ದಾರೆ ವಿತ್ CNC ಕಟ್ಟಿಂಗು ಡಿಸೈನ್ಗೋಸ್ಕರ. ಇಲ್ಲಿ ನೋಡಿ, 4 ಅಡಿ ಹೀಗಿದೆ. ಒಂದು 6 ಅಡಿ ಜಾಗ ವರಾಂಡ ಥರ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ನಾವು ಚೇರ್ಗಳು ಹಾಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಎಲ್ಲ ಕಡೆಯೂ CCTV ಕ್ಯಾಮ್ರಾ ಪಾಯಿಂಟ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಹಾಫ್ ವಾಲ್ ಮಾಡಿ 2 ಫೀಟು ಮತ್ತು 2 ಫೀಟು ಟಫನ್ ಗ್ಲಾಸ್ ಮಾಡಿಕೊಟ್ಟಿದ್ದಾರೆ. ತುಳಸಿ ಕಟ್ಟೆ ಇಟ್ಕೊಂಡು ಪೂಜೆ ಮಾಡಬಹುದು. ಈ ಥರ ಇದೆ. ಓಕೆ, ಇಲ್ಲಿ ಮೇಲಿಂದ ಕೆಳಗಡೆ ನಮಗೆ ಈ ಥರ ನೋಡೋದಕ್ಕೆ ಒಂದು ಲುಕ್ ಕಾಣಿಸುತ್ತೆ. ಮೇಲ್ಗಡೆ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಸೂಪರ್ ಫಿನಿಶಿಂಗ್ ಬಂದಿರುವಂಥದ್ದು ಮನೆ ಇದು. ಈಗ ನಮಗೆ ಈಸ್ಟ್ ಫೇಸ್ ಮೇನ್ ಡೋರ್ ಇದೆ.
ಟೀ ಕುಡಲ್ಲಿ ಮಾಡಿರುವಂಥದ್ದು. ವಾಸ್ಕಲ್ಲೇ ನೋಡಿ 8 ಇಂಚಸ್ಸಿಂದ ಇದೆ. ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಗೆಳೆಯರೆ ಹಾಲು, ಫ್ಲೋರಿಂಗ್ ಗ್ರ್ಯಾನಿಟು. ಈಗ ಇಲ್ಲಿ ಟಿ ವಿ ಕ್ಯಾಬಿನೆಟ್ ಇದೆ, ತೋರಿಸ್ಕೊಡ್ತೀನಿ. ಈ ಟಿ ವಿ ಕ್ಯಾಬಿನೆಟಿಗೆ ಆಪೋಸಿಟ್ಟು ನಮಗೆ ಈ ಥರ ಹಾಲಿದೆ. ಫುಲ್ ಒಂದು ರೌಂಡ್ ನೋಡ್ಕೊಂಡ್ಬಿಡಿ, ಆಮೇಲೆ ಫುಲ್ ಹೇಳ್ತಾ ಹೋಗ್ತೀನಿ. ಓಕೆ, ಡನ್. ಗೆಳೆಯರೆ, ಈಗ ಟಿ ವಿ ನೋಡೋದಕ್ಕೆ ಸೋಫಾನ ಹೇಗೆ ಅಲೈನ್ಮೆಂಟ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ನೋಡಿ. ಎಲ್ ಶೇಪಲ್ಲಿ ನೀವು ಸೋಫಾನ ಹಾಕ್ಕೋಬೋದು, ಈ ಡೋರ್ವರೆಗೂ ಹಾಕ್ಕೋಬೋದು. ದೊಡ್ಡ ಸೋಫಾ ಇನ್ಸ್ಟಾಲ್ ಮಾಡ್ಬೋದು. ಇಲ್ಲಿ ನಿಮಗೆ 5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ ವಿತ್ ಟೀ ಕುಡ್ಡಿಂದು. ಮೇಲ್ಗಡೆ POP ಫಾಲ್ ಸೀಲಿಂಗು, ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ವಿತ್ ಝೂಮರ್ ಲೈಟು. ಸರಿನಾ? ನಾನು ನಿಮಗೆ ಆ ಕಡೆಯಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ದ ಟಿ ವಿ ಬರುತ್ತೆ. ವಾಲ್ ಮೌಂಟ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟು. ಸರಿನಾ? ಈ ಕಡೆ ರಸ್ತೆ ಸೈಡ್ ಇರೋದ್ರಿಂದ ಬಿಗ್ ವಿಂಡೋ ಕೊಟ್ಟಿದ್ವಿ. ವೆಂಟಿಲೇಷನ್ ನಮಗೆ ನಾರ್ತ್ ಫೇಸಿಂದನೂ ಸಿಗುತ್ತೆ, ಈಸ್ಟ್ ಫೇಸಿಂದನೂ ಸಿಗುತ್ತೆ. ಓಕೆ, ಒಂದು ಐಡಿಯಾ ಬಂತು ಹಾಲಿಂದು. ಈಗ ನಾನು ನಿಮಗೆ ಈ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಫುಲ್ ತುಂಬಿಸ್ಬಿಟ್ಟಿದ್ದಾರೆ, ಸಕ್ಕತ್ತಾಗಿ ಬಂದಿದೆ. ಅಲ್ಲಿ ನಿಮಗೆ ಸ್ಟೋರೇಜ್ ಪಾಯಿಂಟ್ಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಹೈಟ್ ಆಗಿದೆ, 5.5 ಅಡಿ ಹೈಟ್ ಇದೆ. ಗುಡ್. ಟಿ ವಿ ಎಷ್ಟೇ ದೊಡ್ಡದಿರಲಿ ಇನ್ಸ್ಟಾಲ್ ಮಾಡ್ಬೋದು, ಡೌಟೇ ಇಲ್ಲ. ಎಲ್ಲ ಹಿಡನ್ ವೈರಿಂಗ್ ಕನೆಕ್ಷನ್ ಎಲ್ಲ ಫಿನಿಶಿಂಗ್ ಮಾಡಿದ್ದಾರೆ. ಸರಿ, ಹಾಗಾದರೆ ಹಾಲನ್ನ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಸ್ಟೇರ್ಕೇಸ್ ಆಪೋಸಿಟ್ಟು ನಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ಎಲ್ಲ ಟೀ ಕುಡ್ಡು ಫ್ರೇಮು, ವಾಸ್ಕಲ್ಲು, ಹಿಚ್ಚಿಂಗ್ ಗ್ಲಾಸು ಟಫಂದು ಹಾಕಿರುವಂಥದ್ದು. ಲುಕ್ಕು ಸಕ್ಕತ್ತಾಗಿ ಬರ್ತಾಯಿದೆ. ಇಲ್ಲಿ ಒಬ್ಬರು ಕೂತ್ಕೋಬೋದು. ಪೂಜೆ ಸಾಮಗ್ರಿ ಇಟ್ಕೊಳ್ಳೋದಕ್ಕೆ ಸ್ಲೈಡರ್ ಥರ ಗ್ಲಾಸ್ ಕೊಟ್ಟಿದ್ದಾರೆ, ಕೆಳಗಡೆ ಇಟ್ಕೋಬೋದು. ಮೇಲ್ಗಡೆ ಫೋಟೋ ಇಡೋದಕ್ಕೆ ಸ್ಲ್ಯಾಬ್ ಮಾಡಿದ್ದಾರೆ. ಬಾರ್ಡರ್ ಸಮೇತ 2x4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿದ್ದಾರೆ. ಮೇಲ್ಗಡೆ CNC ಕಟ್ಟಿಂಗು ವಿತ್ ಲೈಟಿಂಗ್ ಇದೆ. ನನ್ನ ಪ್ರಕಾರ ಅಲ್ಲಿ ಒಂದು ಗ್ಲಾಸ್ ಬರುತ್ತೆ. ಇದು ಒಂದು ಪೂಜಾ ರೂಮ್ನ ಲಕ್ಷಣ. ಈಗ ನಾನು ನಿಮಗೆ ಅಡುಗೆ ಮನೆಯನ್ನು ತೋರಿಸ್ಕೊಡ್ತೀನಿ ಗೆಳೆಯರೆ. ಅಡುಗೆ ಮನೆಗೆ ಇಂಟೀರಿಯರ್ ವರ್ಕು ಅಂದರೆ ಆರ್ಚ್ ವರ್ಕು ಮಾಡಿಕೊಟ್ಟಿದ್ದಾರೆ. ಪಿಲ್ಲರ್ ಲುಕ್ಕಲ್ಲಿ ಸೂಪರಾಗಿದೆ. ಇದು ಒಂದು ಅಡುಗೆ ಮನೆ. ಅಡುಗೆ ಮನೆ ಸ್ಪೇಷಿಯಸ್, ಹೆಣ್ಮಕ್ಳು ತುಂಬ ಇಷ್ಟಪಡ್ತೀರಾ. ಅಕ್ರಾಲಿಕ್ ಲ್ಯಾಮಿನೇಷನ್ನ ಇನ್ಸ್ಟಾಲ್ ಮಾಡಿದ್ದಾರೆ ಎಲ್ಲ, ಮತ್ತು ಸ್ಲ್ಯಾಬು ಕ್ವಾಡ್ಸ್ ಆಗಿರುತ್ತೆ. ಅಡುಗೆ ಮನೆ ತೋರಿಸೋಕ್ಕಿಂತ ಮುಂಚೆ ಇಲ್ಲಿ ನನಗೆ ಕಾಣಿಸ್ತಾ ಇರೋದು ಡೈನಿಂಗ್ ಹಾಲ್ ಏರಿಯಾ. ನೀವು ಒಂದು 4 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಫ್ರಿಜ್ ಪಾಯಿಂಟಲ್ಲಿ ಅಲ್ಲಿ ಇಟ್ಟಿದ್ದಾರೆ. ಸ್ಟೋರೇಜ್ ಕೂಡ ಮಾಡ್ಕೋಬೋದು, ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೋಬೋದು. ಜಾಗನ ಎಲ್ಲೂ ವೇಸ್ಟ್ ಮಾಡಿಲ್ಲ. ಎಲ್ಲ ಬ್ರ್ಯಾಂಡೆಡ್ ಲೈಟ್ಗಳು ಹಾಕಿದ್ದಾರೆ, ವಿತ್ ವಾರಂಟಿ ಎಲ್ಲ ಸಿಗುತ್ತೆ ನಿಮಗೆ. ಇದು ಒಂದು ಡೈನಿಂಗ್ ಹಾಲ್ ಏರಿಯಾ ಆಯಿತು. ಸರಿನಾ? ನಾನು ನಿಮಗೆ ಆ ಸ್ವಿಚ್ ಬೋರ್ಡಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಪ್ಯಾಂಟ್ರಿ ಬಾಕ್ಸ್ ಎಲ್ಲ ಮಾಡಿದ್ದಾರೆ. ಓಕೆ, ಇದು ಗೆಳೆಯರೆ ಒಂದು ಅಡುಗೆ ಮನೆ. ಇಲ್ಲಿದ್ದ ಫುಲ್ ಲಕ್ಷಣ. ಎಲ್ ಶೇಪ್ ಸ್ಲ್ಯಾಬು, ಎಲ್ಲ ಟ್ಯಾಂಡಮ್ ಬಾಕ್ಸ್ಗಳು ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಕ್ವಾಡ್ಸು ಸ್ಲ್ಯಾಬ್ ಇದು. ಮತ್ತು ಅಲ್ಲಿ ನಿಮಗೆ ಚಿಮ್ನಿ ಪಾಯಿಂಟ್ ಇದೆ, ಮತ್ತು ಗ್ಯಾಸ್ನ ಅಲ್ಲಿಟ್ಕೋಬೋದು. ಅಗ್ನಿಮೂಲೆ ಪಕ್ಕ ವಾಸ್ತುದಲ್ಲಿದೆ. ಆಮೇಲೆ ಇದು ನಿಮಗೆ ಏನೋ ಕೈಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ. ಇಲ್ಲಿ ವಾಟರ್ ಪ್ಯೂರಿಫೈಗೆ ಇನ್ಬಿಲ್ಟು ಕಾಣೋದಿಲ್ಲ, ಒಳಗಡೆ ಇಟ್ಕೋಬಹುದು. ಓವರ್ ಹೆಡ್ ವಾರ್ಡ್ರೋಬ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಮತ್ತು ಸ್ಟ್ರಿಪ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಅಡುಗೆ ಮನೆ ಸ್ಪೇಷಿಯಸ್ ಜಾಗ ಇದೆ. ಇಲ್ಲಿ ನೋಡಿ ಫ್ರಿಜ್ನ ಈ ಕಡೆ ಸ್ವಲ್ಪ ಇಟ್ಕೊಂಡು ನಾವು ಆ ಕಡೆ ಬೇರೆ ಮೆಟೀರಿಯಲ್ ಅಂದರೆ ಬೇಕಾಗಿರೋದನ್ನ ಅಲ್ಲಿ ಇಟ್ಕೋಬೋದು, ಸ್ಟೋರ್ ಮಾಡ್ಕೋಬೋದು. ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸರಿನಾ? ಈಗ ಯುಟಿಲಿಟಿ ಒಂದು ಇಲ್ಲಿ ಪೆಂಡಿಂಗ್ ಇದೆ, ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಇಲ್ಲೂ ಕೂಡ ಆ್ಯಂಟಿ ಸ್ಕಿಡ್ ಸೆರಾಮಿಕ್ ಟೈಲ್ಸ್ ಬಂದಿದೆ. ಫ್ಲೋರಿಂಗು 2x4 ವೆಟ್ರಿಫೈಡ್ ಟೈಲ್ಸ್. ಇಲ್ಲಿ ಲುಕ್ಗೋಸ್ಕರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವೆಂಟಿಲೇಷನ್ಗೆ ಕ್ರಾಸು ಗ್ಲಾಸ್ನ ಹಾಕಿರುವಂಥದ್ದು. ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಪ್ರತಿಯೊಂದು ಫ್ಲೋರ್ಗೂ 100% ಒಂದು ಟಾಯ್ಲೆಟ್ ಬೇಕೇ ಬೇಕು. ನೋಡಿ, WPVC ಡೋರ್ ಸಿಗುತ್ತೆ. ಫ್ಲೋರ್ ಮೌಂಟ್ ಕಮೋಡ್ ಇದೆ. ಜಾಗ್ವಾರ್ ಫಿಟ್ ಬೇಸಿಕ್ ಫಿಟ್ಟಿಂಗ್ ಎಲ್ಲ ಸಿಗುತ್ತೆ. ಡೌಟೇ ಇಲ್ಲ. ಫಿನಿಶಿಂಗ್ ಸೂಪರಾಗಿ ಬಂದಿದೆ ಮನೆ. ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣಗಳಿವೆ. ಸರಿನಾ? ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಫ್ಲೋರ್ ನೀವು ಮೂವ್ ಆಗೋಣ. ಬೆಡ್ರೂಮ್ ಇರುವ ಸ್ಥಳಕ್ಕೆ ನಿಮಗೆ ಟೀ ಕೊಟ್ಟು ಪಿಲ್ಲರ್ ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ 304ಗೆ ಜಿಂದಲ್ದು
ಎಸ್ ಎಸ್ ರೇಲಿಂಗ್ಸ್ನ ಕೊಟ್ಟಿರುವಂಥದ್ದು. ಇದು ನನ್ನ ಪ್ರಕಾರ ಮೂರು ಕಾಲಡಿ ವೈಡಾಗಿದೆ. ಹಾಗೆ ಇಲ್ಲಿ ನಮಗೆ ಒಂದು ಸ್ವಲ್ಪ ಲುಕ್ಕು ಇನ್ಕ್ರೀಸ್ ಆಗಲಿ ಅನ್ನೋದು ಕಾರಣಕ್ಕೆ ಚೈನ್ ಲಿಂಕಲ್ಲಿ ಏನಿದೆಯಲ್ವಾ ಒಂದು ಸ್ವಲ್ಪ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ, ಸಖತ್ತಾಗಿ ಬರ್ತಾಯಿದೆ ಫಿನಿಶಿಂಗ್ ಕೂಡ. ಇಲ್ಲೂ ಅಷ್ಟೇ ವಿತ್ ಲೈಟಿಂಗ್ ಸಮೇತ ನಿಮಗೆ 1x1 ಪಿಲ್ಲರ್ ಕನ್ಸ್ಟ್ರಕ್ಷನ್ ಥರ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಇದು ಕೂಡ. ಇಲ್ಲಿ ಸೇಫ್ಟಿಗೋಸ್ಕರ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ಪಿಲ್ಲರು, ಪೂಜಾ ರೂಮು, ಅಡುಗೆ ಮನೆ ಬಲಭಾಗದಲ್ಲಿ, ಎಡಭಾಗದಲ್ಲಿ ಹಾಲು. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಆ್ಯಸ್ ಇಟ್ ಈಸ್ ನಮಗೆ ಒಂದು ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ, ಅಥವಾ ವರ್ಕ್ ಫ್ರಮ್ ಹೋಮು, ಅಥವಾ ನಿಮ್ಮ ಹತ್ರ ಬುಕ್ಸ್ ಓದೋದು ಅಭ್ಯಾಸ ಇದ್ದರೆ ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿರುತ್ತದ್ದು. POP ಫಾಲ್ ಸೀಲಿಂಗು, ಹಾಗೆ ವಾರ್ಮ್ ಲೈಟಿಂಗು. ಗುಡ್. ಇಲ್ಲಿ ಮೇಲಿಂದ ಕೆಳಗಡೆ ಈ ಥರ ಇದೆ. ಇಲ್ಲಿ ಟೋಟಲ್ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ, 2 ಕಾಮನ್ ಬೆಡ್ರೂಮ್ಗಳು ಬರುತ್ತೆ. ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಈಗ ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಫ್ಲೋರಿಂಗ್ ಆ್ಯಸ್ ಇಟ್ ಈಸ್ ಸೇಮ್ ಟು ಸೇಮ್ ಇರುತ್ತೆ. ಹಾಗೆ ನಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಫಸ್ಟು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು 3 ಡೋರ್ ಇದೆ. ಓವರ್ ಹೆಡ್ ವಾರ್ಡ್ರೋಬರೆಲ್ಲ ಇದೆ. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು ಆ್ಯಂಡ್ ವಾರ್ಮ್ ಲೈಟಿಂಗು CNC ಕಟ್ಟಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಹಾಗೆ ನಮಗೆ ಇಲ್ಲಿ ಒಂದು ವಾಲ್ ಮೌಂಟ್ TV ಕ್ಯಾಬಿನೆಟ್ ಸಿಗುತ್ತೆ. ರೈಟ್, ಇದೊಂದು ಮಾಸ್ಟರ್ ಬೆಡ್ರೂಮು. ಇದಕ್ಕಿಂತ ದೊಡ್ಡ ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಮ್ಯಾನ್ಯಲ್ ಲಿಫ್ಟಿಂಗ್ ಇದೆ, ಸ್ಟೋರೇಜ್ ಮಾಡ್ಕೋಬೋದು. ಮತ್ತು ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ ನಿಮಗಲ್ಲಿ, ಅದರಲ್ಲೂ ಲೈಟಿಂಗ್ ಇದೆ, ನಾನು ಆನ್ ಮಾಡಿಲ್ಲ. ಮಿರರ್ ಟಚ್ ಲೈಟಿಂಗ್. ಹಾಗೆ ನಮಗಿಲ್ಲಿ ಒಂದು ಬಾತ್ರೂಮ್ ಇದೆ. ಗೆಳೆಯರೆ, ಇದು ಬಾತ್ರೂಮು. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗರ್ ಫಿಟ್ಟಿಂಗ್ ಎಲ್ಲ. 2x4 ವೆಟ್ರ್ ಫಿಟ್ಟೆಲ್ಸ್ ಟಾಪ್ ಟು ಬಾಟಮು. ಹಾಗೆ ಈ ಬಾತ್ರೂಮ್ ವಿಶೇಷತೆ ಏನಂದರೆ ಡ್ರೈ ಆ್ಯಂಡ್ ವೆಟ್ ಪಾರ್ಟೇಷನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ. ಟಫನ್ ಗ್ಲಾಸ್ ಹಾಕಿ ಇಲ್ಲಿ ವೆಟ್ಟು ಏರಿಯಾ ಕವರ್ ಮಾಡಿದ್ದಾರೆ. ಗುಡ್. ಸರಿನಾ? ಈ ಥರ ಇದೆ. ಗುಡ್ಡು, ಚೆನ್ನಾಗಿದೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮು ಲಕ್ಷಣ. ಈಗ ಇದರ ಆಪೋಸಿಟ್ಟು ನಮಗೊಂದು ಚಿಲ್ಡ್ರನ್ ಬೆಡ್ರೂಮ್ ಕೂಡ ಇದೆ, ತೋರಿಸ್ಕೊಡ್ತೀನಿ. ಈ ರೂಮ್ಗೆ ಕಾಟ್ ಕೊಟ್ಟಿಲ್ಲ, 2 ರೂಮ್ಗೆ ಕಾಟ್ ಕೊಟ್ಟಿದ್ದಾರೆ, 2 ರೂಮ್ಗೆ ಕಾಟ್ ಕೊಟ್ಟಿಲ್ಲ. ಬಟ್ ವರ್ಕ್ ಮಾತ್ರ ಸೂಪರ್, ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಇದೆ. ಎಲ್ಲ ವಾರ್ಡ್ರೋಬರ್ ಒಳಗಡೆ ಲೈಟಿಂಗ್ ಇನ್ಸ್ಟಾಲ್ ಮಾಡಿರ್ತಾರೆ. ಇದು ನಾನು ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ತೀನಿ. ಆದರೂ ಕೂಡ ನಾವಿಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ನ ಇಟ್ಕೋಬಹುದು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಇದು ರೋಡ್ ಸೈಡ್ ಇರೋದ್ರಿಂದ ಇಲ್ಲೂ 5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಮತ್ತು ಬಾತ್ರೂಮ್ ಇದೆ, ಒಂದು ಬಾಲ್ಕನಿ ಇದೆ. ಬಾತ್ರೂಮ್ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲೂ ನಮಗೆ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರ್ ಫಿಟ್ಟೆಲ್ಸ್ ಟಾಪ್ ಟು ಬಾಟಮು, ಸೆರಾಮಿಕ್ ಟೈಲ್ಸ್, ಆಂಟಿ ಸ್ಕಿಡ್ ಫ್ಲೋರಿಂಗ್. ಹಾಗೆ ಬಾಲ್ಕನಿ. ಇಲ್ಲಿ ಮೇಂಟೆನೆನ್ಸ್ ಈಸಿ ಆಗಲಿ ಅಂತ ವೆಟ್ರ್ ಫಿಟ್ಟೆಲ್ಸ್ ವಾಲ್ ಕ್ಲೈಂಡಿಂಗ್ ಕೊಟ್ಟಿದ್ದಾರೆ. ಒಂದು ಫ್ಯಾನ್ಸಿ ಲೈಟು, ಟಫನ್ ಗ್ಲಾಸ್. ಇದಿಷ್ಟು ಈ ಚಿಲ್ಡ್ರನ್ ಬೆಡ್ರೂಮ್ನ ಲಕ್ಷಣ. ಸರಿ, ಹಾಗಾದರೆ ನಾನು ನಿಮಗೆ ನೆಕ್ಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ಇದು ಪ್ಯಾಟ್ರನ್ ತುಂಬ ಇಷ್ಟ ಆಯಿತು. ರೈಟ್, ಈಗ ನಾವು 3rd ಫ್ಲೋರ್ಗೆ ಮೂವ್ ಆಗೋಣ. ಅಲ್ಲೇನು ಮಾಡಿಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲ ಕಡೆ ಸ್ಟೇರ್ಕೇಸ್ ಲೈಟ್ ಕಂಟಿನ್ಯೂ ಆಗುತ್ತೆ. SS ರೇಲಿಂಗ್ಸು ಅಷ್ಟೇ. ನೈಸ್. ಇಲ್ಲಿ POP ಫಾಲ್ ಸೀಲಿಂಗು. ರೈಟ್ ಸೈಡಿಗೆ ವೆರಿ ಬಿಗ್ ಮಾಸ್ಟರ್ ಬೆಡ್ರೂಮು, ಎಡಗಡೆಗೆ ಮಲ್ಟಿಪರ್ಪಸ್ ರೂಮು ಇದೆ. ಸರಿನಾ? ಇದಾಯಿತು. ಈಗ
ಸೆಕೆಂಡ್ ಮಾಸ್ಟರ್ ಬೆಡ್ರೂಮು ಅಥವಾ ಥರ್ಡ್ ಬೆಡ್ರೂಮು ನೋಡಿ. ಆ ರೂಮ್ಗೂ ಈ ರೂಮ್ಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಇದೆ. ಮೇಲೆ ಲಿಫ್ಟಿಂಗ್ ಸ್ಟೋರೇಜ್ ಸಿಗುತ್ತೆ. ಫುಲ್ ಇಂಟೀರಿಯರ್ ವರ್ಕು ಟಾಪ್ ಟು ಬಾಟಮ್ ಸಿಗುತ್ತೆ. ಇಲ್ಲಿ ನಿಮಗೆ 3 ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳೆಲ್ಲ ಇದೆ. ಓವರ್ ಹೆಡ್ ವಾರ್ಡ್ರೋಬರು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಫಾಲ್ ಸೀಲಿಂಗ್ ಎಲ್ಲ PVC ಮತ್ತು ಇಂಟೀರಿಯರು POP. ಹಾಗೆ ಇಲ್ಲಿ ನಮಗೊಂದು TV ಕ್ಯಾಬಿನೆಟ್. ವೆರಿ ಗುಡ್. ಈ ಕಡೆ ಹೇಳಬೇಕಂತ ಹೋಗಿದ್ರೆ ಸಿಟೌಟ್ ಥರ ಮಾಡಿದ್ದಾರೆ, ಅಥವಾ ನೀವು ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ವೈಟ್ ಸ್ಕ್ರೀನ್ ಹಾಕ್ಕೊಂಡ್ರೆ ಹೇಗೆ ಬೇಕೋ ಹಾಗೆ, ಅಥವಾ TV ಏನಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ ತೊಗೊಂಡಿರೋದು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಈ ಡೋರ್ ಹಿಂದ್ಗಡೆಗೆ ನಮಗೆ ಬಾತ್ರೂಮ್ ಬರುತ್ತೆ. ಇಲ್ಲೊಂದು ಕುಷನ್ ಹಾಕ್ಕೊಂಡು ಕೂತ್ಕೋಬೋದು ಬೇಕಾದ್ರೆ. ನೋಡಿ, ಇದು ಬಾತ್ರೂಮು, ವಾಲ್ ಮೌಂಟು, ಬೆಡ್ ಟೈಲ್ಸ್ ಟಾಪ್ ಟು ಬಾಟಮು. ಸಾಕಿಷ್ಟಿದ್ರೆ ಸರಿ. 3ನೇ ಬೆಡ್ರೂಮ್ ಆಯಿತು. ಈಗ ಇದರ ಆಪೋಸಿಟೇ ನಮಗೆ ಒಂದು ಮಲ್ಟಿಪರ್ಪಸ್ ರೂಮ್ ಇದೆ. ಇದು ನೀವು ಹೇಗಾದರೂ ಚೇಂಜ್ ಮಾಡ್ಕೋಬೋದು. 4 ರೂಮ್ ಬೇಕಂದ್ರೆ 4ನೇ ರೂಮ್ ಮಾಡ್ಕೋಬೋದು. ಹೋಮ್ ಥಿಯೇಟರ್ ಬೇಕಂದರೆ ಹೋಮ್ ಥಿಯೇಟರು, ಜಿಮ್ ಬೇಕಂದರೆ ಜಿಮ್ಮು, ಒಂದು ಮಗುನ ಕರ್ಕೊಂಡು ಆಟ ಆಡ್ತೀನಿ ಅಂದರು ಬೇಕಾದ್ರೆ ಓಪನ್ ಸ್ಪೇಸು ನಿಮ್ಮ ಕೈಯಲ್ಲಿದೆ. ಕ್ವಾಲಿಟಿ ಕೊಟ್ಟಿದ್ದಾರೆ. ಇದಿಷ್ಟು ಥರ್ಡ್ ಬೆಡ್ರೂಮ್, ಫೋರ್ತ್ ಒನ್, ಮಲ್ಟಿಪರ್ಪಸ್ ರೂಮ್ ಇನ್ಕ್ಲೂಡಿಂಗು. ಇದು ಇನ್ಬಿಲ್ಟು ಸ್ಟೇರ್ ಕೇಸು, ಅದಕ್ಕೆ 3ಪ್ಲೆಕ್ಸು. ಆ್ಯಸ್ ಇಟ್ ಈಸ್ ನಮಗೆ ಸ್ಟೇರ್ ಕೇಸ್ ಲೈಟ್ ಕಂಟಿನ್ಯೂ ಆಗುತ್ತೆ. SS ರೇಲಿಂಗ್ಸು, ಸ್ಟೇರ್ ಕೇಸ್ ಸಿಗುತ್ತೆ. ಕೆಳಗಡೆಯಿಂದ ಮೇಲ್ಗಡೆ ಸ್ಕೈಲೈಟ್ ಇದೆ, POP ಫಾಲ್ ಸೀಲಿಂಗು. ವಾವ್. ಇಲ್ಲಿ ಝುಮ್ಮರ್ ಎಲ್ಲ ಹಾಕಿದ್ದಾರೆ. ಟಾಪ್ ಫ್ಲೋರ್ ಬಂದಿದ್ದೀವಿ. ಟಾಪ್ ಫ್ಲೋರಲ್ಲಿ ಸೇಫ್ಟಿಗೋಸ್ಕರ ಒಂದು MS ಡೋರ್ ಕೊಟ್ಟಿದ್ದಾರೆ, ದೊಡ್ಡದಾಗಿ ಚೆನ್ನಾಗಿದೆ. ಈಗ ಟಾಪ್ ಫ್ಲೋರಲ್ಲಿ ಇದ್ದೀವಿ ಗೆಳೆಯರೆ. ಟಾಪ್ ಫ್ಲೋರಲ್ಲಿ 2 ಪಾರ್ಟೇಷನ್ ಇದೆ, ಒಂದು ಈ ಸೈಡು, ಒಂದು ಆ ಸೈಡು. ತೋರಿಸ್ಕೊಡ್ತೀನಿ. 4.5 ಅಡಿ ಹೈಟು ಕಟ್ಟೆ ಕಟ್ಟಿದ್ದಾರೆ. ಮಕ್ಕಳು ಬಂದರೂ ಈಸಿಯಾಗಿ ಓಡಾಡ್ಬೋದು. ಬಟ್ಟೆ ಒಣಗಾಗೋದಕ್ಕೆ ಕಂಬಿಗಳೆಲ್ಲ ಇದೆ. ತುಂಬ ಗಾಳಿ ಇದೆ ಅನಿಸುತ್ತೆ. ಬಟ್ಟೆ ತೊಳೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರು, 1000 ಲೀಟರ್ ಸಿಂಟ್ಯಾಕ್ಸ್ ಮೇಲ್ಗಡೆ, ಸೋಲಾರ್ ಪಾಯಿಂಟ್ ಎಲ್ಲ ಮೇಲ್ಗಡೆ ಸಿಗುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ವಿತ್ ಸೇಫ್ಟಿ ಡೋರು ಮತ್ತು ಸ್ಪೇಷಿಯಸ್ ರೂಮ್. ನೋಡಿ, ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಔಟ್ಲೆಟ್ ಇದೆ, ಇನ್ಲೆಟ್ ಇದೆ, ಎಕ್ಸ್ಟ್ರಾ ಪಾಯಿಂಟ್ಗಳು ಎಲ್ಲ ಇದೆ. ಮೆಟೀರಿಯಲ್ ಇಟ್ಕೊಳ್ಳೋದಕ್ಕೆ ನೀವು ಹೇಗಾದರೂ ಮಾಡ್ಕೋಬೋದು. ಎಕ್ಸ್ಟ್ರಾ ರೂಮ್ ಕೂಡ ಇದೆ, ವರ್ತ್ ಇದೆ. ಕೆಳಗಡೆ ಪಾರ್ಕಿಂಗ್ ಕೊಟ್ಟು ರೂಮ್ ಕೊಟ್ಟಿದ್ದಾರೆ, ಮೇಲ್ಗಡೆ ಹೆಡ್ ರೂಮ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥದ್ದು, ಇದು ಡೌಟೇ ಇಲ್ಲ. ಇದಿಷ್ಟು ಈ ಮನೆಯ ಲಕ್ಷಣ. ಅದು ನೈಸ್ ರೋಡು ಆ ಕಡೆ ಸೈಡು. ಈಗ ಸ್ವಲ್ಪ ಈ ಮನೆಯ ಅಕ್ಕಪಕ್ಕ ಏನಿದೆ ಅಂತ ತೋರಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮಗೆ. ಇಲ್ಲಿದ ಕೊಣಂದ್ಕುಂಟೆ ವಾಜಾಡಿ ಮೆಟ್ರೋ ಸ್ಟೇಷನ್ ಹತ್ತಿರ, ಬಟ್ ಬಿಲ್ಡಿಂಗ್ಗಳ ಅಡ್ಡ ಇದೆ, ತೋರಿಸೋದಕ್ಕಾಗಲ್ಲ. ಒಂದು GR ಅಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಅದು ವೈಟ್ ದೊಡ್ಡದಾಗಿ ಏನಿದೆಯಲ್ಲ, ಇದು GR ಅಪಾರ್ಟ್ಮೆಂಟ್. ದಯಾನಂದ ಸಾಗರ್ ಸ್ಕೂಲು, ಇದು ಗ್ರೇ ಕಲರು, ಅಂಜನಾಪುರ ದಯಾನಂದ ಸಾಗರ್. ಗೆಳೆಯರೆ, ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಅಂಜನಾಪುರ 9 ಬ್ಲಾಕು, 20/20 BDA, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು, ಟ್ರಿಪ್ಲೆಕ್ಸ್ ಮನೆ. ಆಸ್ಕಿಂಗ್ ಪ್ರೈಸು 1,76 lakhs, 1,76,00,000 ನೆಗೋಷಿಯಬಲ್. ಇಷ್ಟಪಟ್ಟಿದ್ದಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.